ಕಮಲನಗರ ತಾಲೂಕಿನ ಚಿಮ್ಮೇಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ಮೇಘನಾ ಸ್ಟೋನ್ ಕ್ರಷರ್ ಹೆಸರಿನಲ್ಲಿ ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ರೈತರ ಜಮೀನಿನಲ್ಲಿ ಈ ದಂಧೆಕೋರರು ದಂಧೆಯನ್ನ ನಡೆಸುತ್ತಾ ಇದ್ದಾರೆ. ಇದರಿಂದಾಗಿ ಹಲವಾರು ಬಡ ರೈತರು ಬರಡಾದ ಭೂಮಿಯನ್ನ ನೋಡಲಾಗದೆ ಬೇಸತ್ತು ಹೋಗಿದ್ದಾರೆ. ಇನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಅದೆಷ್ಟೇ ಬಾರಿ ರೈತರು ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಇದರ ಹೊರತಾಗಿಯೇ ಅಕ್ರಮ ಕಲ್ಲು ಗಣಿಗಾರಿಕೆ ರಾಜಾರೋಷವಾಗಿ ನಡೆಸುತ್ತಾ ಇದ್ದಾರೆ. ಆದರೂ ಕೂಡ ಪ್ರಶ್ನೆ ಮಾಡುವವರು ಯಾರು ಇಲ್ಲದ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಇಷ್ಟು ಆಗುತ್ತಿದ್ರೂ ಅಧಿಕಾರಿಗಳು ಬಾಯಿ ಮುಚ್ಚಿಕೊಂಡು ಕುಳಿತಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿಯಾಗಿದೆ. ಈಗಲಾದರೂ ವೈಜ್ಞಾನಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ ಇಲ್ಲವಾ ಎಂಬುದನ್ನ ನಾವೆಲ್ಲ ಕಾದು ನೋಡಬೇಕಿದೆ. ಅವರು ಫೀರೆಲ್ಲ ಬಲಾಸ್ಟ್ ಮಾಡಿಂಗಡಿಂದು ಎಲ್ಲ ನೀರು ಇಲ್ಲ ಏನಿಲ್ಲ, ಸುಮ್ಮನೆ ಖಾಲಿನೇ ಬಿದ್ದದ. ಗಿಡಗಳೆಲ್ಲ ಎಲ್ಲ ಧೂಳಿಯಾಗಿ ಹೋಗ್ಯಾವ ಗಿಡಗಳು. ಈಗ ಒಂದು ಹಣೆ ಬರಲ್ಲ ಉಂಟ ಈಗ ಸರ್. ಏನು ಮಾಡ್ಬೇಕು ಸಮಸ್ಯೆ ಈಗ ಇದು ಹಿಂಗೆ ಅದ್ರ ಮ್ಯಾಗ ಹೊಲದವ್ರು ಏನು ಮಾಡ್ಬೇಕು? ಇಲ್ದ್ರೆ ಇದು ಏನಾರ ತರಕಾರಿ ಹಸ್ತಿದ ಟಮಾಟ ಪಿಮಾಟ ಏನಾರು ಮಾಡ್ತಿದ್ದೆವು, ಅದು ಏನೂ ಮಾಡ್ಲಿಕ್ಕಾಗಲ್ಲ ಸರ್. ಇದು 2 ವರ್ಷ ಆಯಿತು ಇಲ್ಲಿ ನಮ್ಮಲ್ಲಿ ಈ 1 ಎಕರೆದಾಗ ನಾವು 10 ಚೀಲ ಜೋಳ ಮಾಡ್ತಾ ಇದ್ದೆವು. ಇದು ಏನು ಕೂಡ್ಸ್ಯಾರ, ಈಗ ಇದು ಬಿಳಿ ಜೋಳ ಅದ. 3 ಸರ್ತಿ ನೀರು ಕೊಟ್ಟಿದ್ದೇವೆ ಸರ್. ಅದ ದನಿಗಳು ನೋಡಿರಿ ನೀವು, ಇದ್ರದ್ದು ಏನು ಲೇಬರ್ ಬಲ್ಲ ತಯಾರಿಲ್ಲ, ಇದು ನೋಡೋ ತಯಾರಿಲ್ಲ. ಅವರು ಇಂಥ ಬೆಳೆ ನಾವು ಏನು ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ನಮ್ಗೆ. ನೋಡಿರಿ ಸರ್, ಇದು ಬೆಳೆ ನೋಡ್ರಿ ಕೊರಿಕ ನೀವು, ಏನು ನಿಮ್ಮ ಕಣ್ಣಿನ ನೋಡ್ರಿ ಸರ್ ಕೊರಿಕ. ಅದೇ ಆ ಧೂಳು ಬಂದಿಲ್ಲ ಸರ್ ಆ ಗಿಡದಿಂದ. ಹಾಂ, ಇದು ಹೆಂಗೆ ನೋಡಿದ್ದು ಸರ್ ಧೂಳು ಹೆಂಗೆ ಬಂದು, ಆ ಗಾಳಿ ಹೆಂಗೆ ಬಿಡ್ತು ಹಂಗೆ ಧೂಳು ಹೆಚ್ಚಿಕೊಂಡು ಸರ್ ನಮ್ಗೆ. ನೋಡಿರಿ ಸರ್, ನೀವೇನು ಕಣ್ಣಿನ ನೋಡ್ರಿ ಕೊರಿಕ, ಆ ಕಡೆ ಎಲ್ಲ ನೋಡಿರಿ ನೀವು. ಅದ್ರ ಎಲ್ಲಿ ಧೂಳು ಬಿದ್ದದಲ್ಲ ಸಣ್ಣದಾಗಿಲ್ಲ, ಏನಿಲ್ಲ ಸರ್. ಅದು ಸಿಮೆಂಟ್ ಆಗಿನಂಗೆ ಆಲತ್ತು ಸರ್ ಹೊಲ. ಆ ಸಣ್ಣ ಕೂಸ್ಗಳಿಗೆ ಹಂಗೆ ಪೋಷಕ ಸಿಗಲಾರ್ದಂತ ಹಂಗೆ ಹಂಗೆ ಆಡಿದಾಗ ಈ ಬೆಳೆ ಪೋಷಕ ಸಿಗೋಣ ಸರ್ ಯಾವುದಕ್ಕೆ. ಹಾಂ, ನೀರು ಕೊಟ್ಟರೆ ಮ್ಯಾಲಿನ ನೀರು ಹರಿದು ಮಾಡ್ತಾವೆ ಸರ್. ಇಲ್ಲಿ ದೊಡ್ಡದಾಗಿದಲ್ಲ ಅದು ಏನು ಧೂಳು. ಹಾಂ, ಹೆಂಗೆ ಗಾಳಿ ಬಿಡ್ತೋ ಹಂಗೆ ಇದು ಆಗತ್ತೆ ಸರ್. ಹಾಂ, ಮತ್ತೇನಿಲ್ಲ. ಈ ಪೂರ್ಣ ನಮ್ದು 15 ಎಕರೆ ಏನದ ಅಂದ್ರು ಇದೇ ಥರ ಅದ ಸರ್. ಈಗ ಅವ್ರಿಗೆ ಕೇಳಕ್ಕೆ ಇರ್ತಾ ಇಲ್ಲ, ಹೇಳಕ್ಕೆ ಇರ್ತಾ ಇಲ್ಲ ಸರ್. ಈಗ ನಿಮ್ಮದೇ ಫಸ್ಟ್ ಅದಾವ? ಇಲ್ಲ ಸರ್, ನಮ್ದು 2ನೇ ನಂಬರ್ ಅದ ಸರ್. 2ನೇ ನಂಬರ್ಗೆ ಹಿಡಿದು. ಹಾಂ ರೀ, 1ನೇ ನಂಬರ್ದು ಅವ್ರಿಗೆ ಏನು ಬಿಲ್ಲ, SC ಕ್ಯಾಂಡಿಡೇಟ್ ಅವರು.